2023ರ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚಿಸಿತ್ತು. ತನಿಖಾ ತಂಡ ಮೊದಲ ಹಂತವಾಗಿ 5 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿತ್ತು. ಆದರೆ ಈಗ ಎರಡನೇ ಹಂತದಲ್ಲಿ ತನಿಖೆಗಿಳಿದ ಎಸ್ಐಟಿ ಕಳೆದ 1 ತಿಂಗಳಿನಿಂದ ಆಳಂದದಲ್ಲೇ ಬೀಡು ಬಿಟ್ಟಿದ್ದು ತನಿಖೆ ಚುರುಕುಗೊಳಿಸಿದೆ. ಆಳಂದ ವೋಟ್ ಚೋರಿ ಪ್ರಕರಣ ಎಸ್ಐಟಿಯಿಂದ ಎರಡನೇ ಹಂತದ ತನಿಖೆ. ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಆಳಂದ ವೋಟ್ ಚೋರಿ ಯತ್ನ ಪ್ರಕರಣದ ಎರಡನೇ ಹಂತದ ತನಿಖೆ ಚುರುಕಾಗಿದೆ. ಕಳೆದೊಂದು ತಿಂಗಳಿನಿಂದ ಎಸ್ಐಟಿ ಅಧಿಕಾರಿಗಳು ಆಳಂದದಲ್ಲೇ ಬೀಡು ಬಿಟ್ಟಿದ್ದು ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಎಸ್ಐಟಿ ತನಿಖೆ ಚುರುಕು. 6,018 ಮತದಾರರ ಪೈಕಿ 1,000 ಜನರ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಜೊತೆಗೆ 250 ಬಿಎಲ್ಒಗಳ ಹೇಳಿಕೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇನ್ನು ಎಸ್ಐಟಿ ಮುಂದೆ ಮತ ಡಿಲೀಟ್ಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಮತದಾರರು ನಮ್ಮ ಹೆಸರಲ್ಲಿ ಮತ ಡಿಲೀಟ್ಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ 6,018 ಮತಗಳ ಡಿಲೀಟ್ ಪ್ರಪೋಸಲ್ ಸಂಬಂಧಿಸಿದಂತೆ ಎಸ್ಐಟಿ ಕಳೆದೊಂದು ತಿಂಗಳಿನಿಂದ 1,000ಕ್ಕೂ ಅಧಿಕ ಜನರ ಹೇಳಿಕೆಯನ್ನು ಪಡೆದುಕೊಂಡಿದೆ. ದುರಂತ ಅಂದ್ರೆ ವೋಟ್ ಡಿಲೀಟ್ಗೆ ಸಂಬಂಧಿಸಿದಂತೆ ಅರ್ಜಿದಾರರು ತಮಗೆ ಮಾಹಿತಿಯೇ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆಯಾಗಿದೆ. ಕೊನೆ ಹಂತದಲ್ಲಿ ನಮಗೆ ನಮ್ಮ ವೋಟ್ ಡಿಲೀಟ್ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತದಾರರ ಹೇಳಿಕೆ ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಬಿಎಲ್ಒಗಳ ಹೇಳಿಕೆ ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಸುಮಾರು 250 ಬಿಎಲ್ಒ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹೇಳಿಕೆ ಪಡೆಯಲಾಗಿದೆ. ಇವರು ಕೂಡ ಡಿಲೀಟ್ ಪ್ರಪೋಸಲ್ ಹೋಗಿರುವಂತಹ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅಂತ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದಾರೆ. ತನಿಖೆಯ ಮುಂದುವರೆದ ಭಾಗದಲ್ಲಿ ಅಂತಿಮವಾಗಿ ವೋಟ್ ಡಿಲೀಟ್ಗೆ ಅರ್ಜಿ ಸಲ್ಲಿಕೆ ಎಲ್ಲಿಂದ ಆಯಿತು, ಇದರ ಹಿಂದಿರುವಂತಹ ಕಾಣದ ಕೈಗಳು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ. 2023ರ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚಿಸಿತ್ತು. ತನಿಖಾ ತಂಡ ಮೊದಲ ಹಂತವಾಗಿ 5 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿತ್ತು. ಆದರೆ ಈಗ ಎರಡನೇ ಹಂತದಲ್ಲಿ ತನಿಖೆಗಿಳಿದ ಎಸ್ಐಟಿ ಕಳೆದ 1 ತಿಂಗಳಿನಿಂದ ಆಳಂದದಲ್ಲೇ ಬೀಡು ಬಿಟ್ಟಿದ್ದು ತನಿಖೆ ಚುರುಕುಗೊಳಿಸಿದೆ. ಆಳಂದ ವೋಟ್ ಚೋರಿ ಪ್ರಕರಣ ಎಸ್ಐಟಿಯಿಂದ ಎರಡನೇ ಹಂತದ ತನಿಖೆ. ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಆಳಂದ ವೋಟ್ ಚೋರಿ ಯತ್ನ ಪ್ರಕರಣದ ಎರಡನೇ ಹಂತದ ತನಿಖೆ ಚುರುಕಾಗಿದೆ. ಕಳೆದೊಂದು ತಿಂಗಳಿನಿಂದ ಎಸ್ಐಟಿ ಅಧಿಕಾರಿಗಳು ಆಳಂದದಲ್ಲೇ ಬೀಡು ಬಿಟ್ಟಿದ್ದು ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಎಸ್ಐಟಿ ತನಿಖೆ ಚುರುಕು. 6,018 ಮತದಾರರ ಪೈಕಿ 1,000 ಜನರ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಜೊತೆಗೆ 250 ಬಿಎಲ್ಒಗಳ ಹೇಳಿಕೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇನ್ನು ಎಸ್ಐಟಿ ಮುಂದೆ ಮತ ಡಿಲೀಟ್ಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಮತದಾರರು ನಮ್ಮ ಹೆಸರಲ್ಲಿ ಮತ ಡಿಲೀಟ್ಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ 6,018 ಮತಗಳ ಡಿಲೀಟ್ ಪ್ರಪೋಸಲ್ ಸಂಬಂಧಿಸಿದಂತೆ ಎಸ್ಐಟಿ ಕಳೆದೊಂದು ತಿಂಗಳಿನಿಂದ 1,000ಕ್ಕೂ ಅಧಿಕ ಜನರ ಹೇಳಿಕೆಯನ್ನು ಪಡೆದುಕೊಂಡಿದೆ. ದುರಂತ ಅಂದ್ರೆ ವೋಟ್ ಡಿಲೀಟ್ಗೆ ಸಂಬಂಧಿಸಿದಂತೆ ಅರ್ಜಿದಾರರು ತಮಗೆ ಮಾಹಿತಿಯೇ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆಯಾಗಿದೆ. ಕೊನೆ ಹಂತದಲ್ಲಿ ನಮಗೆ ನಮ್ಮ ವೋಟ್ ಡಿಲೀಟ್ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತದಾರರ ಹೇಳಿಕೆ ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಬಿಎಲ್ಒಗಳ ಹೇಳಿಕೆ ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಸುಮಾರು 250 ಬಿಎಲ್ಒ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹೇಳಿಕೆ ಪಡೆಯಲಾಗಿದೆ. ಇವರು ಕೂಡ ಡಿಲೀಟ್ ಪ್ರಪೋಸಲ್ ಹೋಗಿರುವಂತಹ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅಂತ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದಾರೆ. ತನಿಖೆಯ ಮುಂದುವರೆದ ಭಾಗದಲ್ಲಿ ಅಂತಿಮವಾಗಿ ವೋಟ್ ಡಿಲೀಟ್ಗೆ ಅರ್ಜಿ ಸಲ್ಲಿಕೆ ಎಲ್ಲಿಂದ ಆಯಿತು, ಇದರ ಹಿಂದಿರುವಂತಹ ಕಾಣದ ಕೈಗಳು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ. 2023ರ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚಿಸಿತ್ತು. ತನಿಖಾ ತಂಡ ಮೊದಲ ಹಂತವಾಗಿ 5 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿತ್ತು. ಆದರೆ ಈಗ ಎರಡನೇ ಹಂತದಲ್ಲಿ ತನಿಖೆಗಿಳಿದ ಎಸ್ಐಟಿ ಕಳೆದ 1 ತಿಂಗಳಿನಿಂದ ಆಳಂದದಲ್ಲೇ ಬೀಡು ಬಿಟ್ಟಿದ್ದು ತನಿಖೆ ಚುರುಕುಗೊಳಿಸಿದೆ.
ಆಳಂದ ಓಟ್ ಚೋರಿ ಪ್ರಕರಣ ಎಸ್ಐಟಿಯಿಂದ ಎರಡನೇ ಹಂತದ ತನಿಖೆ. ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಆಳಂದ ಓಟ್ ಚೋರಿ ಯತ್ನ ಪ್ರಕರಣದ ಎರಡನೇ ಹಂತದ ತನಿಖೆ ಚುರುಕಾಗಿದೆ. ಕಳೆದೊಂದು ತಿಂಗಳಿನಿಂದ ಎಸ್ಐಟಿ ಅಧಿಕಾರಿಗಳು ಆಳಂದದಲ್ಲೇ ಬೀಡು ಬಿಟ್ಟಿದ್ದು ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕ್ತಿದ್ದಾರೆ. ಎಸ್ಐಟಿ ತನಿಖೆ ಚುರುಕು. 6,018 ಮತದಾರರ ಪೈಕಿ 1,000 ಜನರ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಜೊತೆಗೆ 250 ಬಿಎಲ್ಒಗಳ ಹೇಳಿಕೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇನ್ನು ಎಸ್ಐಟಿ ಮುಂದೆ ಮತ ಡಿಲೀಟ್ಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಮತದಾರರು ನಮ್ಮ ಹೆಸರಲ್ಲಿ ಮತ ಡಿಲೀಟ್ಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ 6,018 ಮತಗಳ ಡಿಲೀಟ್ ಪ್ರಪೋಸಲ್ ಸಂಬಂಧಿಸಿದಂತೆ ಎಸ್ಐಟಿ ಕಳೆದೊಂದು ತಿಂಗಳಿನಿಂದ 1,000ಕ್ಕೂ ಅಧಿಕ ಜನರ ಹೇಳಿಕೆಯನ್ನು ಪಡೆದುಕೊಂಡಿದೆ. ದುರಂತ ಅಂದ್ರೆ ವೋಟ್ ಡಿಲೀಟ್ಗೆ ಸಂಬಂಧಿಸಿದಂತೆ ಅರ್ಜಿದಾರರು ತಮಗೆ ಮಾಹಿತಿಯೇ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆಯಾಗಿದೆ. ಕೊನೆ ಹಂತದಲ್ಲಿ ನಮಗೆ ನಮ್ಮ ವೋಟ್ ಡಿಲೀಟ್ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತದಾರರ ಹೇಳಿಕೆ ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಬಿಎಲ್ಒಗಳ ಹೇಳಿಕೆ ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಸುಮಾರು 250 ಬಿಎಲ್ಒ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹೇಳಿಕೆ ಪಡೆಯಲಾಗಿದೆ. ಇವರು ಕೂಡ ಡಿಲೀಟ್ ಪ್ರಪೋಸಲ್ ಹೋಗಿರುವಂತಹ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅಂತ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದಾರೆ. ತನಿಖೆಯ ಮುಂದುವರೆದ ಭಾಗದಲ್ಲಿ ಅಂತಿಮವಾಗಿ ವೋಟ್ ಡಿಲೀಟ್ಗೆ ಅರ್ಜಿ ಸಲ್ಲಿಕೆ ಎಲ್ಲಿಂದ ಆಯಿತು, ಇದರ ಹಿಂದಿರುವಂತಹ ಕಾಣದ ಕೈಗಳು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ. 2023ರ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚಿಸಿತ್ತು. ತನಿಖಾ ತಂಡ ಮೊದಲ ಹಂತವಾಗಿ 5 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿತ್ತು. ಆದರೆ ಈಗ ಎರಡನೇ ಹಂತದಲ್ಲಿ ತನಿಖೆಗಿಳಿದ ಎಸ್ಐಟಿ ಕಳೆದ ಒಂದು ತಿಂಗಳಿನಿಂದ ಆಳಂದದಲ್ಲೇ ಬೀಡು ಬಿಟ್ಟಿದ್ದು ತನಿಖೆ ಚುರುಕುಗೊಳಿಸಿದೆ. ಆಳಂದ ಓಟ್ ಚೋರಿ ಪ್ರಕರಣ ಎಸ್ಐಟಿಯಿಂದ ಎರಡನೇ ಹಂತದ ತನಿಖೆ. ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಆಳಂದ ಓಟ್ ಚೋರಿ ಯತ್ನ ಪ್ರಕರಣದ ಎರಡನೇ ಹಂತದ ತನಿಖೆ ಚುರುಕಾಗಿದೆ. ಕಳೆದೊಂದು ತಿಂಗಳಿನಿಂದ ಎಸ್ಐಟಿ ಅಧಿಕಾರಿಗಳು ಆಳಂದದಲ್ಲೇ ಬೀಡು ಬಿಟ್ಟಿದ್ದು ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕ್ತಿದ್ದಾರೆ. ಎಸ್ಐಟಿ ತನಿಖೆ ಚುರುಕು. 6,018 ಮತದಾರರ ಪೈಕಿ 1,000 ಜನರ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಜೊತೆಗೆ 250 ಬಿಎಲ್ಒಗಳ ಹೇಳಿಕೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇನ್ನು ಎಸ್ಐಟಿ ಮುಂದೆ ಮತ ಡಿಲೀಟ್ಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಮತದಾರರು ನಮ್ಮ ಹೆಸರಲ್ಲಿ ಮತ ಡಿಲೀಟ್ಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ 6,018 ಮತಗಳ ಡಿಲೀಟ್ ಪ್ರಪೋಸಲ್ ಸಂಬಂಧಿಸಿದಂತೆ ಎಸ್ಐಟಿ ಕಳೆದೊಂದು ತಿಂಗಳಿನಿಂದ 1,000ಕ್ಕೂ ಅಧಿಕ ಜನರ ಹೇಳಿಕೆಯನ್ನು ಪಡೆದುಕೊಂಡಿದೆ. ದುರಂತ ಅಂದ್ರೆ ವೋಟ್ ಡಿಲೀಟ್ಗೆ ಸಂಬಂಧಿಸಿದಂತೆ ಅರ್ಜಿದಾರರು ತಮಗೆ ಮಾಹಿತಿಯೇ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆಯಾಗಿದೆ. ಕೊನೆ ಹಂತದಲ್ಲಿ ನಮಗೆ ನಮ್ಮ ವೋಟ್ ಡಿಲೀಟ್ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತದಾರರ ಹೇಳಿಕೆ ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಬಿಎಲ್ಒಗಳ ಹೇಳಿಕೆ ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಸುಮಾರು 250 ಬಿಎಲ್ಒ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹೇಳಿಕೆ ಪಡೆಯಲಾಗಿದೆ. ಇವರು ಕೂಡ ಡಿಲೀಟ್ ಪ್ರಪೋಸಲ್ ಹೋಗಿರುವಂತಹ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅಂತ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದಾರೆ. ತನಿಖೆಯ ಮುಂದುವರೆದ ಭಾಗದಲ್ಲಿ ಅಂತಿಮವಾಗಿ ವೋಟ್ ಡಿಲೀಟ್ಗೆ ಅರ್ಜಿ ಸಲ್ಲಿಕೆ ಎಲ್ಲಿಂದ ಆಯಿತು, ಇದರ ಹಿಂದಿರುವಂತಹ ಕಾಣದ ಕೈಗಳು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ.